ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಇಂದಿನ ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 20, 2023ರಲ್ಲಿ ನಡೆದಂತಹ ಸಿಟೆಟ್ ಎಕ್ಸಾಮ್ನ ಪೇಪರ್ 1 ಲ್ಯಾಂಗ್ವೇಜ್ 1 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಮಗೆ ಮುಂಬರುವಂತಹ ಜನವರಿ 2024ರಲ್ಲಿ ನಡೆಯುವಂಥ ಸಿಟೆಟ್ ಪರೀಕ್ಷೆಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ತರಗತಿಯಾಗಿದೆ ಇದು. ನಮಗೆ ಮುಂಬರುವ 2024ರಲ್ಲಿ ನಡೆಯುವಂಥ ಸಿಟೆಟ್ ಹಾಗೂ ಕರ್ನಾಟಕ TETಗೆ ತುಂಬ ಉಪಯುಕ್ತವಾಗುವಂಥ ತರಗತಿ ಇದು. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. 2023ರಲ್ಲಿ ನಡೆದಂಥ ಕ್ವಶನ್ ಪೇಪರ್ ಆಗಿದೆ ಇದು. ಈಗಾಗಲೇ ನಾವು ಈ ಪ್ರಶ್ನೆ ಪತ್ರಿಕೆಯ ಪಾರ್ಟ್ 1 ತರಗತಿಯನ್ನು ನೋಡ್ಕೊಂಡಿದ್ದೀವಿ. ಇಂದಿನ ತರಗತಿಯಲ್ಲಿ ಪಾರ್ಟ್ 2 101ನೇ ಪ್ರಶ್ನೆಯಿಂದ ಹಿಡಿದು 120ನೇ ಪ್ರಶ್ನೆಗಳವರೆಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ ಫ್ರೆಂಡ್ಸ್. ಸಿಟೆಟಲ್ಲಿ ಯಾರೆಲ್ಲ ಪೇಪರ್ 1 ಹಾಗೂ ಪೇಪರ್ 2 ಸಿಟೆಟ್ ಪರೀಕ್ಷೆಯಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ ಅಥವಾ ಲ್ಯಾಂಗ್ವೇಜ್ 2 ಕನ್ನಡ ಚಾಯ್ಸ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್. ಲ್ಯಾಂಗ್ವೇಜ್ 1 ಕನ್ನಡ ಚಾಯ್ಸ್ ಮಾಡ್ಕೊಂಡಿದ್ರೆ 91ರಿಂದ 120ನೇ ಪ್ರಶ್ನೆಗಳವರೆಗೆ ಬಿಡಿಸಬೇಕು. ಆನಂತರದಲ್ಲಿ ಲ್ಯಾಂಗ್ವೇಜ್ 2 ಕನ್ನಡ ಅಂತ ನೀವು ಚಾಯ್ಸ್ ಮಾಡ್ಕೊಂಡಿದ್ರೆ 121ನೇ ಪ್ರಶ್ನೆಯಿಂದ ಹಿಡಿದು 150ನೇ ಪ್ರಶ್ನೆಗಳವರೆಗೆ ಪ್ರಶ್ನೆಗಳು ಬಿಡಿಸಬೇಕು. ನಾವು ಈಗಾಗಲೇ 91ನೇ ಪ್ರಶ್ನೆಯಿಂದ ಹಿಡಿದು 100 ಪ್ರಶ್ನೆಗಳವರೆಗೆ ಬಿಡಿಸಿದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಬಿಡಿಸೋಣ. ಈ ನಮ್ಮ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಆಲ್ ಎನ್ನುವ ನೋಟಿಫಿಕೇಷನ್ ಬಟನನ್ನು ಕ್ಲಿಕ್ ಮಾಡಿ. ಈ ನಮ್ಮ ತರಗತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭಗೊಂಡಿದೆ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ. ಹಾಗಾದರೆ ಇಂದಿನ ತರಗತಿಯ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಪ್ರಶ್ನೆ ನೋಡ್ಕೊಳ್ಳಿ. ಪ್ರತಿಪಾದನೆ ಹಾಗೂ ಕಾರಣದ ಮೇಲೆ ಪ್ರಶ್ನೆ ಕೇಳಿರುವಂಥದ್ದು. ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಸಿಟೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಾರ್ಟ್ 2 2023ರಲ್ಲಿ ನಡೆದಂಥ ಲ್ಯಾಂಗ್ವೇಜ್ 1 ಕನ್ನಡ ಹಾಗೂ ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಲಾಗಿದೆ. 2019 ಹಾಗೂ 2018ರಲ್ಲಿ ನಡೆದಂಥ ಲ್ಯಾಂಗ್ವೇಜ್ 1 ಕನ್ನಡ ಹಾಗೂ ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಕೂಡ ಅನಾಲಿಸಿಸ್ ಮಾಡಲಾಗಿದೆ. ಅದರ ಪ್ಲೇಲಿಸ್ಟ್ ಕೂಡ ಮಾಡಲಾಗಿದೆ, ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಹಾಗಾದರೆ ಇಂದಿನ ತರಗತಿಯ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ. 101ನೇ ಪ್ರಶ್ನೆ ಪ್ರತಿಪಾದನೆ ಹಾಗೂ ಕಾರಣದ ಮೇಲೆ ಕೇಳಿರುವಂಥದ್ದು. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಸ್ವನ್ ಉಚ್ಚಾರದ ಬಳಕೆಯಿಂದ ಸರಿಯಾಗಿ ಉಚ್ಚಾರ ಮಾಡುವುದನ್ನು ಕಲಿಯುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಈ ಪ್ರತಿಪಾದನೆ ರಾಂಗ್ ಆಗಿದೆ ಫ್ರೆಂಡ್ಸ್. ಆನಂತರದಲ್ಲಿ ಕಾರಣ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳು ರೂಢಿಗತ ಉಚ್ಚಾರಗಳಿಂದ ತಾವೇ ಕಂಡುಕೊಂಡ ಉಚ್ಚಾರಗಳನ್ನು ಬಳಸಿದಾಗ ಅದರಿಂದ ಅವರು ಸರಿಯಾಗಿ ಉಚ್ಚಾರಣೆ ಮಾಡಬೇಕೆಂಬುದನ್ನು ಕಲಿಯುವ ಸಾಮರ್ಥ್ಯ ಕುಂಠಿತವಾಗುತ್ತದೆ. ಈ ಕಾರಣ ಸರಿಯಾಗಿದೆ, ಆದರೆ ಪ್ರತಿಪಾದನೆ ತಪ್ಪಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 1 ಆಗಿದೆ. ಎ ತಪ್ಪು, ಆದರೆ ಆರ್ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 102 ಕ್ವಶನ್ ನೋಡ್ಕೊಳ್ಬೋದು. ಹೊಸ ಭಾಷೆಯನ್ನು ಕಲಿಯುವಾಗ ಹಲವಾರು ವಿದ್ಯಾರ್ಥಿಗಳು ಭಾಷೆಯ ವಿಶಿಷ್ಟ ಉಚ್ಚಾರಣಾ ನಿಯಮಗಳಿಂದಾಗಿ ಮಾತನಾಡುವಾಗ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಈ ಸಮಸ್ಯೆಯನ್ನು ಮೀರುವ ಒಂದು ವಿಧಾನವೆಂದರೆ ಮಕ್ಕಳು ಹೊಸ ಭಾಷೆಯನ್ನು ಕಲಿತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಹೊಸ ಭಾಷೆ ಕಲಿಯುವಾಗ ಭಾಷೆಯ ವಿಶಿಷ್ಟ ಉಚ್ಚಾರಣಾ ನಿಯಮಗಳಿಂದಾಗಿ ಮಾತನಾಡುವ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಅಂತಂದರೆ ರೂಲ್ಸ್ ಪ್ರಕಾರನೇ ಮಾತಾಡಬೇಕು ಅಂತ ನಾವು ಹೇಳಿದ ನಂತರ ಮಕ್ಕಳು ಗೊಂದಲಕ್ಕೆ ಒಳಗಾಗುತ್ತಾರೆ. ಅದೇ ಕ್ವಶನ್ ಕೇಳಿರುವಂಥದ್ದು. ಅದಕ್ಕೆ ಆಪ್ಷನ್ಸ್ಗಳು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ತಪ್ಪುಗಳಾದಾಗಲೆಲ್ಲ ಅವುಗಳನ್ನು ಸರಿಪಡಿಸುವುದು. ಯಾವಾಗ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಆವಾಗೆಲ್ಲ ಸರಿಪಡಿಸ್ತಾ ಇದ್ದರೆ ಇದು ಒಂದು ವಿಧಾನ ಕರೆಕ್ಟ್ ಆಗುತ್ತದೆಯಾ? ಅಲ್ಲ, ಇದು ರಾಂಗ್ ಆಗುತ್ತದೆ. ನೆಕ್ಸ್ಟ್ ಮಕ್ಕಳು ತರಗತಿಯಲ್ಲಿ ಜೋರಾಗಿ ಓದುವುದು. ಜೋರಾಗಿ ಓದಿದ ನಂತರ ಮಕ್ಕಳು ರೂಲ್ಸ್ ಪ್ರಕಾರ ಮಾತಾಡ್ತಾರ, ಇದು ಈ ಆಪ್ಷನ್ ಕೂಡ ರಾಂಗ್ ಆಗಿದೆ. ನೆಕ್ಸ್ಟ್ ತರಗತಿಯಲ್ಲಿ ಮೌಖಿಕವಾಗಿ ಪರಸ್ಪರ ಸಂವಹನವಿರುವಂತಹ ಆಟದಂತಹ ಚಟುವಟಿಕೆಗಳನ್ನು ಆರಿಸುವುದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ ಫ್ರೆಂಡ್ಸ್. ತರಗತಿಯಲ್ಲಿ ಮೌಖಿಕವಾಗಿ ಅಂತಂದ್ರೆ ಈ ತರಗತಿಯಲ್ಲಿ ಮಕ್ಕಳು ಈಸಿಯಾಗಿ ಸಹಜವಾಗಿ ಮಾತನಾಡುವಂಥ ಪರಸ್ಪರ ಸಂವಹನವಿರುವಂಥ ಸಂಭಾಷಣೆ ಮಾಡುವಂಥ ಆಟಗಳು ಕೊಡುವುದರ ಮೂಲಕ ಮಕ್ಕಳು ಸಕ್ರಿಯವಾಗಿ ಆ ಭಾಷೆಯನ್ನು ಕಲಿಯುತ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ. ನೆಕ್ಸ್ಟ್ ಆಪ್ಷನ್ ನಂಬರ್ 4 ನೋಡ್ಕೊಳ್ಬೋದು. ಆ ಲೇಖಕರ ಬಳಿ ವಿಶೇಷವಾಗಿ ಮಾತನಾಡುವ ಚರಿತ್ರೆ ಕಲಿಕೆಯ ತರಬೇತಿ ನೀಡುವುದು ಅಂತ ಬಂತು ಅಂದರೆ ಈ ಆಪ್ಷನ್ ಕೂಡ ರಾಂಗ್ ಆಗಿದೆ. ಇದರಲ್ಲಿ ನೆಗೆಟಿವ್ ಆಗಿರುವಂಥ ಆಪ್ಷನ್ಸ್ಗಳನ್ನು ತೆಗೆದುಹಾಕಿ ಪಾಸಿಟಿವ್ ಆಗಿ ಇರುವಂಥ ಆಪ್ಷನನ್ನು ಆಯ್ಕೆ ಮಾಡಬೇಕು ಫ್ರೆಂಡ್ಸ್. ಎಲಿಮಿನೇಟೆಡ್ ಮೆಥಡನ್ನು ಯೂಸ್ ಮಾಡಿದರೆ ಆನ್ಸರ್ಗೆ ತಲುಪಬಹುದು. ನೆಕ್ಸ್ಟ್ 103 ಕ್ವಶನ್ ನೋಡ್ಕೊಳ್ಳಿ. 6ನೇ ತರಗತಿಯ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳ ಮುಂದೆ ಹೊಸ ಪದಪುಂಜಗಳನ್ನು ಪ್ರಸ್ತುತಪಡಿಸುತ್ತಾರೆ. ಹಾಗೆ ಹೊಸ ಪದಪುಂಜಗಳನ್ನು ಪ್ರಸ್ತುತಪಡಿಸುವ ವಿಧಾನಗಳಲ್ಲಿ ಈ ಮುಂದಿನ ವಿಧಾನಗಳಲ್ಲೊಂದು ತುಂಬ ಪರಿಣಾಮಕಾರಿಯಾದ ವಿಧಾನವಾಗಿದೆ. ಅದು ಈ 4 ಆಪ್ಷನ್ಸ್ಗಳಲ್ಲಿ ತುಂಬ ಪರಿಣಾಮಕಾರಿಯಾದಂತಹ ವಿಧಾನವೊಂದು ಇದೆ. ಅದು ಯಾವುದು ಅಂತ ಕೇಳಿರುವುದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಶಿಕ್ಷಕರು ಆ ಪದದ ಅರ್ಥವನ್ನು ಕಪ್ಪು ಹಲಗೆ ಅಥವಾ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದು ಅದರ ಆಂತರ್ಯದಿಂದ ಕಲಿಯುವಂತೆ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಈ ಆಪ್ಷನ್ ನೆಗೆಟಿವ್ ಆಗಿದೆ, ರಾಂಗ್ ಆಗುತ್ತದೆ. ನೆಕ್ಸ್ಟ್ ಶಿಕ್ಷಕರು ಆ ಪದಗಳ
ವಿರುದ್ಧಾರ್ಥಕ ಪದಗಳನ್ನು ಅವರಿಗೆ ಹೇಳಿ ಅವರ ಭಾಷೆಯಲ್ಲಿ ಆ ಪದಗಳ ಅರ್ಥವನ್ನು ನೀಡಬೇಕು. ವಿರುದ್ಧಾರ್ಥಕ ಪದ ಹೇಳಿದರೆ ಆ ಪದಪುಂಜಕ್ಕೆ ಪರಿಣಾಮಕಾರಿ ವಿಧಾನ ಅಲ್ಲದ್ದು. ಈ ಆಪ್ಷನ್ ಕೂಡ ರಾಂಗ್ ಆಗುತ್ತದೆ. ನೆಕ್ಸ್ಟ್, ಆ ಪದದ ಸಂಕ್ಷಿಪ್ತ ಅರ್ಥವನ್ನು ಹೇಳುವುದು. ಸಂಕ್ಷಿಪ್ತ ಅರ್ಥ ಹೇಳಿದರೆ ಅದು ಕೂಡ ಆಪ್ಷನ್ ರಾಂಗ್ ಆಗುತ್ತದೆ. ಹಾಗಾದರೆ ಉಳಿದಿರುವಂಥ ಆಪ್ಷನ್ ಯಾವುದು? ಕೇವಲ ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4ಅಲ್ಲಿ ಏನಿದೆ ನೋಡ್ಕೊಳ್ಳಿ. ಶಿಕ್ಷಕರು ಆ ಪದವನ್ನು ಯಾವ ಸನ್ನಿವೇಶದಲ್ಲಿ ಬಳಸಲಾಗುತ್ತದೆಯೋ ಅಂಥ ಸನ್ನಿವೇಶದ ಪರಿಕಲ್ಪನೆಯಲ್ಲಿ ಅದರ ಅರ್ಥವನ್ನು ವಿವರಿಸುವುದಕ್ಕೆ ಪ್ರಯತ್ನಿಸಿದರೆ ಮಕ್ಕಳು ಪರಿಣಾಮಕಾರಿಯಾಗಿ ಕಲಿಯಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 104 ನೋಡ್ಕೊಳ್ಳೋಣ. ಭಾಷೆಯನ್ನು ಕಲಿಯುವ ಒಂದು ವಿಷಯ ಡ್ಯಾಶ್. ಭಾಷೆ ಏನಾಗಿದೆ? ಒಂದು ವಿಷಯವಾಗಿದೆ. ಅದಕ್ಕೆ ಏನಂತ ಕರೀತಾರೆ ಈ 4ರಲ್ಲಿ ಅಂತ ಕೇಳಿರುವುದು? ಸ್ಕಿಲ್ ಅಥವಾ ಕೌಶಲ್ಯನ, ಅಕ್ವಿಜೇಷನ್ನ, ಪ್ರೊಸೆಸ್ನ ಅಥವಾ ಪ್ರಾಡಕ್ಟ್ ಅಂತ ಕರಿಬಹುದು. ಭಾಷೆ ಕಲಿಯುವುದಕ್ಕೆ ಏನಂತ ಕರಿಬಹುದು ಅಂತಂದರೆ ಒಂದು ಸ್ಕಿಲ್ ಅಂತ ಹೇಳ್ಬೋದು. ಭಾಷೆ ಕಲಿಯುವುದು ಒಂದು ಸ್ಕಿಲ್ ಅಥವಾ ಕೌಶಲ್ಯವಾಗಿದೆ. ನೆಕ್ಸ್ಟ್ 105 ಕ್ವಶನ್ ನೋಡ್ಕೊಳ್ಳೋಣ. ಕೆಲವೊಮ್ಮೆ ಸಿಟೆಟಲ್ಲಿ ತುಂಬ ಲೆಂದಿಯಾಗಿರುವಂಥ ಕ್ವಶನ್ ಕೂಡ ಬರ್ತವೆ. ಕ್ವಶನ್ ನೋಡ್ಕೊಳ್ಳಿ, ಫುಲ್ ಕ್ವಶನ್ ನೋಡ್ಕೊಳ್ಬಹುದು. ಊಹಿಸುವುದು ಎ ಆಪ್ಷನ್ ಕೊಟ್ಟಿದ್ದಾರೆ ಅಲ್ವಾ? ಎ ಆಪ್ಷನ್ಗೆ ಯಾವ ಉತ್ತರ ಬರುತ್ತದೆ ನೋಡ್ಕೊಳ್ಳಿ. ಎ ಆಪ್ಷನ್ಗೆ ಆಪ್ಷನ್ ನಂಬರ್ 5 ಆನ್ಸರ್ ಬರುತ್ತದೆ. ಊಹಿಸುವುದು ಅಂತ ಅಂದರೆ ಪಠ್ಯ ಯಾವುದರ ಬಗ್ಗೆ ಇದೆ ಎಂಬ ಬಗ್ಗೆ ಸ್ವತಃ ಅವರೇ ಯೋಚಿಸಿ ಹೇಳುವ ಹಾಗೆ ಶೀರ್ಷಿಕೆಗಳನ್ನು ಮತ್ತು ಚಿತ್ರಗಳನ್ನು ಬಳಸುವುದಕ್ಕೆ ಏನಂತ ಕರೀತಾರೆ? ಊಹಿಸುವುದು ಅಂತ ಕರೀತಾರೆ. ಸೊ ಹಾಗಾಗಿ ಎ ಎನ್ನುವುದು 5 ಉತ್ತರವಾಗಿದೆ. ಆ ನಂತರದಲ್ಲಿ ಬಿ ಎನ್ನುವುದು ಊಹಾತ್ಮಕ ವಿಧಾನ ಅಂತಂದರೆ ಲೇಖಕರು ತಾವು ಹೇಗೆ ಬರೆಯುತ್ತಾರೆ ಎಂಬ ಆಪ್ಷನ್ ಬರುತ್ತದೆ. ಬಿಗೆ 1, ಸಿ ಸಂದರ್ಭಗಳಿಂದ ಅರ್ಥವನ್ನು ತರ್ಕಿಸುವುದು ಅಂತ ಆಪ್ಷನ್ ಕೊಟ್ಟಿರುವುದು. ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತದೆ ಅಂತಂದರೆ ಆಪ್ಷನ್ ನಂಬರ್ 2 ಆಗುತ್ತದೆ. ಪರಿಚಿತವಲ್ಲದ ಈ ಆಪ್ಷನ್ ಆಗುತ್ತದೆ. ಆ ನಂತರದಲ್ಲಿ ಡಿ ಏನಾಗಿದೆ ನೋಡ್ಕೊಳ್ಬೋದು? ಸೂಕ್ಷ್ಮವಾದ ಓದು. ಡಿಗೆ ಆಪ್ಷನ್ ನಂಬರ್ 4 ಬರುತ್ತದೆ. ಆನಂತರದಲ್ಲಿ ಈ ಒಂದು ಉಳಿತಲ್ವಾ ಫ್ರೆಂಡ್ಸ್? ಈ ಪಠ್ಯ ಸಂರಚನೆಯನ್ನು ಗುರುತಿಸುವುದು ಎನ್ನುವುದಕ್ಕೆ ಆಪ್ಷನ್ ನಂಬರ್ 3 ಬರುತ್ತದೆ. ಹಾಗಾದರೆ ಈ ಎಲ್ಲ ಆಪ್ಷನ್ಗೆ ಸಂಬಂಧಿಸಿದಂತೆ ಯಾವ ಆಪ್ಷನಲ್ಲಿ ಆನ್ಸರ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತದೆ. ಸೊ ಹಾಗಾದರೆ ಇದಕ್ಕೆ ಆಪ್ಷನ್ ನಂಬರ್ 2 ಸರಿಯಾದಂಥ ಉತ್ತರವಾಗಿದೆ. ಒನ್ ಟೈಮ್ ಕ್ವಶನ್ನ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ದಾರೆ ಅಂತ. ಈ ರೀತಿಯಾದಂಥ ಕ್ವಶನ್ಸ್ಗಳು ಬರ್ತವೆ ನಮಗೆ ಸಿಟೆಟಲ್ಲಿ. ಹಾಗಾಗಿ ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಾವು ಒನ್ ಟೈಮ್ ನೋಡ್ಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಶ್ನೆ ಪತ್ರಿಕೆ PDF ನಾನು ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ನಲ್ಲಿ ಹಾಕಿರುತ್ತೇನೆ ಫ್ರೆಂಡ್ಸ್. ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿಂದ ನೀವು ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದರ ಮುಖಾಂತರ PDF ಅನ್ನು ಪಡ್ಕೊಳ್ಬೋದು. ನೆಕ್ಸ್ಟ್ 106ನೇ ಪ್ರಶ್ನೆಯಿಂದ ಹಿಡಿದು 114ನೇ ಪ್ರಶ್ನೆಗಳವರೆಗೂ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜ್ಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಬಿಡಿಸಬೇಕು. ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ, ಪ್ಯಾಸೇಜನ್ನು ಚೆನ್ನಾಗಿ ಓದ್ಕೊಳ್ಳಿ. ಆ ನಂತರದಲ್ಲಿ ಕ್ವಶನ್ಸ್ಗಳು ಬಿಡಿಸಬೇಕು. 106 ಕ್ವಶನ್ ನೋಡ್ಕೊಳ್ಬೋದು. ಜಯದೇವಿ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತರಬೇತಿ ಪಡೆದದ್ದು ಎಲ್ಲಿ ಅಂತ ಕೇಳಿರುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3 ಆಗಿದೆ. ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಪ್ಯಾಸೇಜ್ ಒನ್ ಟೈಮ್ ನೀವು ಓದ್ಕೊಳ್ಳಿ, ಆವಾಗ ಆನ್ಸರ್ ಮಾಡಿ ಗೊತ್ತಾಗುತ್ತದೆ ನಿಮಗೆ. ಜಯದೇವಿ ಸ್ವಾಭಾವಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಲು ಪ್ರೇರಣೆ ಯಾರದು? ಯಾರ ಪ್ರೇರಣೆಯಿಂದ ಜಯದೇವಿಯವರವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಲು ಪ್ರಾರಂಭಿಸಿದರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ತಾಯಿ ಸಂಗಮನ ಪ್ರಭಾವದಿಂದ ಜಯದೇವಿಯವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿದ್ರು. ನೆಕ್ಸ್ಟ್ 108 ಕ್ವಶನ್ ನೋಡ್ಕೊಳ್ಳಿ. ಕನ್ನಡ ಪ್ರಚಾರಕ್ಕಾಗಿ ಅವರು ಕೆಳಕಂಡ ಯಾವ ವೇದಿಕೆ ಬಳಸಿಕೊಂಡಿಲ್ಲ ಅಂತ ಕೇಳಿದರೆ ನಮ್ಮ ಪ್ಯಾಸೇಜ್ನಲ್ಲಿ ಈ 3 ಇರ್ತವೆ ಫ್ರೆಂಡ್ಸ್, ಇದು ಇರುವುದಿಲ್ಲ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 4 ಗಣೇಶ ಉತ್ಸವವಾಗಿದೆ. ನೆಕ್ಸ್ಟ್ 109 ಕ್ವಶನ್ ನೋಡ್ಕೊಳ್ಳಿ. ಜಯದೇವಿಯವರ ಯಾವ ಆಸೆ ಈಡೇರದೇ ಇರುವಂಥ ಆಸೆ ಯಾವುದು ಜಯದೇವಿರವರದು ಅಂತ ಕೇಳಿರುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಮಹಾಜನ ವರದಿಯ ಅನುಷ್ಠಾನ. ನೆಕ್ಸ್ಟ್ ಸ್ವಾಭಾವಿಕ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸ್ವಾಭಾವಿಕ, ಅಸ್ವಾಭಾವಿಕ ಎನ್ನುವುದು ವಿರುದ್ಧಾರ್ಥಕ ಪದ ಅಥವಾ ವಿರುದ್ಧ ಪದವಾಗಿದೆ. ನೆಕ್ಸ್ಟ್ 101 ಕ್ವಶನ್ ನೋಡ್ಕೊಳ್ಬೋದು. ಗಾಣದ ಎತ್ತಿನಂತೆ ದುಡಿಮೆ ಅಂತ ಇದರ ಅರ್ಥ ಏನು ಕೊಡುತ್ತದೆ ಅಂತಂದರೆ ಆಪ್ಷನ್ ನಂಬರ್ 2 ಆಗುತ್ತದೆ ಫ್ರೆಂಡ್ಸ್. ಒಂದೇ ಸಮನಾದ ನಿರಂತರ ಕೆಲಸಕ್ಕೆ ಏನಂತ ಕರೀತಾರೆ? ಗಾಣದ ಎತ್ತಿನಂತೆ ದುಡಿತಾ ಇರೋದು ಅಂತ ಕರೀತಾರೆ. ನೆಕ್ಸ್ಟ್ 112 ಕ್ವಶನ್ ನೋಡ್ಕೊಳ್ಬೋದು. ವರನಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ವರನಿಗೆ ಬಂತು ಅಂತಂದರೆ ಹೀಗೆ ಎನ್ನುವ ಪ್ರತ್ಯಯ ಬಂದಿದೆ ಅಂತ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ಸಪ್ತಮಿ ಅಲ್ಲಿ ಅಂತ ಬರುತ್ತದೆ ಪ್ರತ್ಯಯ, ದ್ವಿತೀಯ ಅನ್ನು, ಪಂಚಮಿ ದೆಸೆಯಿಂದ ಅಂತ ಬರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 113 ನೋಡ್ಕೊಳ್ಬೋದು. ಕಿರಿಕಿರಿ
ಪದವು ಏನಾಗಿದೆ ಅಂತ ಕೇಳಿದರೆ ಗ್ರಾಮ್ಯ ಪದವಾಗಿದೆ ಅಥವಾ ಜೋಡಿ ನುಡಿಯಾಗಿದೆ ಅಥವಾ ದ್ವಿರುಕ್ತಿಯಾಗಿದೆ ಅಂತ ಕೇಳಿದರೆ ಕಿರಿಕಿರಿ ಎನ್ನುವುದು ದ್ವಿರುಕ್ತಿ ಪದವಾಗಿದೆ. ನೆಕ್ಸ್ಟ್ 114 ಕ್ವಶನ್ ನೋಡ್ಕೊಳ್ಬೋದು. ಜಯದೇವಿ ತಾಯಿಯ ಅತ್ತೆ ಮನೆ ಇವರನ್ನು ನೋಡಿಕೊಂಡಿದ್ದು ಹೇಗೆ? ಜಯದೇವಿ ತಾಯಿಯವರಿಗೆ ಅತ್ತೆ ಮನೆಯಲ್ಲಿ ಯಾವ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಅಂತ ಕ್ವಶನ್ ಕೇಳ್ತಾ ಇರೋದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಬಹಳ ಕ್ರೂರವಾಗಿ ಅತ್ತೆ ಮನೆಯಲ್ಲಿ ನೋಡ್ಕೊಂಡಿದ್ದಾರೆ. ನೆಕ್ಸ್ಟ್ 115 ಕ್ವಶನಿಂದ ಹಿಡಿದು 120 ಕ್ವಶನ್ವರೆಗೂ ಒಂದು ಕವನ ಇದೆ. ಆ ಕವನವನ್ನು ನಾವು ಓದ್ಕೊಳ್ಳುವುದರ ಮೂಲಕ ಪ್ರಶ್ನೆಗಳನ್ನು ಬಿಡಿಸಬೇಕು. ಕವನ ಓದ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. ನೆಕ್ಸ್ಟ್ 115 ಕ್ವಶನ್ ನೋಡ್ಕೊಳ್ಬೋದು. ಪೂರ್ಣ ಕವನದ ಕಥಾವಸ್ತು ಏನಾಗಿದೆ ಅಂತ ಕೇಳ್ತಾ ಇರೋದು. ಸೊ ಈ ಕವನದ ಕಥಾವಸ್ತು ಹೆಣ್ಣಿಗಿರುವ ಜವಾಬ್ದಾರಿ ಮತ್ತು ಪ್ರೀತಿಯಾಗಿದೆ ಈ ಕವನದ ಕಥಾವಸ್ತು. ನೆಕ್ಸ್ಟ್ 116 ಕ್ವಶನ್ ನೋಡ್ಕೊಳ್ಳಿ. ಕಡ್ಡಿಗೀರಿದಾಗ ಅವನಿಗೆ ಕಂಡಿದ್ದೇನು ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮನೆಯವಳ ಅಂತರಾತ್ಮ ಅಂತ. ನೆಕ್ಸ್ಟ್ ಮನೆಯೊಡತಿ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಯಕಾರಾಗಮ ಸಂಧಿಗೆ ಉದಾಹರಣೆಯಾಗಿದೆ. ಆಗಮ ಸಂಧಿಯಲ್ಲಿರುವಂಥ ಯಕಾರಾಗಮ ಹಾಗೂ ವಕಾರಾಗಮ ಅಂತ ಇರುತ್ತಲ್ವ, ಎರಡು ವಿಧಾನಗಳು. ಅದರಲ್ಲಿ ಯಕಾರಾಗಮ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 118 ಕ್ವಶನ್ ನೋಡ್ಕೊಳ್ಳಿ. ಅಕ್ಕರಾಸ್ತೆ ಈ ಪದ ಸಮುಚ್ಚಯದಲ್ಲಿರುವ ಪದಗಳು ಎಷ್ಟು ಇವೆ ಅಂತ ಕೇಳಿದ್ದಾರೆ. ಸೊ ಇದು ನಾವು ಕವನ ಓದ್ಕೊಂಡಿದ್ರೆ ಆನ್ಸರ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, 2 ಎನ್ನುವುದಾಗಿದೆ. ಕ್ವಶನ್ ನಂಬರ್ 119 ನೋಡ್ಕೊಳ್ಳಿ. ಕಿಟಕಿಯಲ್ಲಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದಂತೆ 1ರಿಂದ 2 ಕ್ವಶನ್ಸ್ಗಳು ಕಂಪಲ್ಸರಿಯಾಗಿ ಬರ್ತವೆ ಫ್ರೆಂಡ್ಸ್. ವಿಭಕ್ತಿ ಪ್ರತ್ಯಯಗಳು ನಮಗೆ ಬರಲೇಬೇಕು. ಪ್ರಥಮವು ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿ ಹೀಗೆ ಪಂಚಮಿ ದೆಸೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಈ ರೀತಿಯಾಗಿ ನಮಗೆ ವಿಭಕ್ತಿ ಪ್ರತ್ಯಯಗಳು ಬರಲೇಬೇಕಾಗಿರುವಂಥದ್ದು. ಇಲ್ಲಿ ಯಾವ ಪ್ರತ್ಯಯ ಹಚ್ಚಲಾಗಿದೆ ಅಂತಂದ್ರೆ ಅಲ್ಲಿ ಎನ್ನುವ ಪ್ರತ್ಯಯ ಹಚ್ಚಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಸಪ್ತಮಿ ಅಲ್ಲಿ ಎನ್ನುವ ಪ್ರತ್ಯಯ ಹಚ್ಚಲಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 120 ಹಾಗೂ ಲಾಸ್ಟ್ ಆ್ಯಂಡ್ ಬೆಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಗೀರು ಈ ಪದದ ಅರ್ಥ ಏನು ಅಂತ ಕೇಳಿದರೆ ಸೊ ಸರಿಯಾದಂಥ ಉತ್ತರ ಅಂತಂದರೆ ಗೀರು ಅಂತಂದರೆ ಕೆರೆ ಎಂದರ್ಥ ಆಗುತ್ತದೆ. ಓಕೆ ಫ್ರೆಂಡ್ಸ್, ಇಲ್ಲಿಯವರೆಗೂ ನಾವು 2023ರಲ್ಲಿ ನಡೆದಂಥ ಪೇಪರ್ 1 ಲ್ಯಾಂಗ್ವೇಜ್ 1 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀವಿ. ಈ ತರಗತಿಯಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.